ಜಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಬೇಕೆಂದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚಿಕ್ಕ ಮಕ್ಕಳಿದಾರಲ್ಲ, ಇವಾಗ ಬೇಸಿಗೆ ಇರೋದ್ರಿಂದ ಮನೇಲಿದೆ, ಏನಾದರೂ ಮಾಡಿ ಕೊಡ್ತಾ ಇರಬೇಕು. ನಾವೇ ಹೊರಗಿಂದ ಅವಾಯ್ಡ್ ಮಾಡಿ, ಮನೆಯದು ಹೋಮ್ ಮೇಡ್ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ತಿನ್ಬೋದು. ಓಕೆ, ಆಯಿಲ್ ಬಗ್ಗೆ ಅಥವಾ ಏನು ಐಟಮ್ಸ್ ಆಗಿದೆ, ಏನು ಇಂಗ್ರೀಡಿಯೆಂಟ್ ಇದೆ ಅಂತ ಯಾವ ಟೆನ್ಷನ್ ಇರೋಲ್ಲ. ನಾವೇ ಮನೆಯಲ್ಲಿ ಮಾಡಿ ತಿನ್ನಿಸಿರೋದ್ರಿಂದ ಚಿಕ್ಕ ಮಗಳು ಏನಾದರೂ ಸ್ವಲ್ಪ ಡಿಫ್ರೆಂಟ್ ಮಾಡಿ ಕೊಟ್ಟರೆ ತಿಂತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗೆ ಟೇಸ್ಟಿ ಆಗಿದೆ ಹಾಗೂ ಹೆಲ್ದಿ ಆಗಿದೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಒಂದು 15 days, ಒಂದು ತಿಂಗಳವರೆಗೂ ಇಟ್ಟರು ಏನು ಹಾಳಾಗಲ್ಲ. ಯಾಕಂದರೆ ಟೂರು, ಪಿಕ್ನಿಕ್ ಎಲ್ಲಾದರೂ ಔಟಿಂಗ್ ಹೋದ್ರೂ ತೊಗೊಂಡು ಹೋಗ್ಬೋದು. ಟೇಸ್ಟ್ ಬಂದಾಗೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೂ ಕಮೆಂಟ್ ಹಾಕಿ ಯಾವ ರೀತಿ ಇದೆ ಅಂತ ಹೇಳಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ರೆಸಿಪಿ ಮನೆಯಲ್ಲೇ ಮಾಡಿದ್ದಾರೆ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನಾನು, ಓಕೆ, ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಡಿಫ್ರೆಂಟ್ ಆಗಿರುತ್ತೆ, ಇದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಓಕೆ, ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಂಡು ಮಾಡ್ಕೋಬೋದು. ಜಾಸ್ತಿ ಅಥವಾ ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬೋದು. ಯಾಕಂದರೆ ನೀವೆಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ಲೆಕ್ಕ ಆಗುತ್ತೆ. ಇವಾಗೆಲ್ಲವನ್ನು ಫ್ರೈ ಮಾಡ್ಕೊಬೇಕು. ಓಕೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಫ್ರೈ ಮಾಡೋ ರೀಸನ್ ಒಂದೇ, ಇಲ್ಲಾಂದರೆ ಸ್ವಲ್ಪ ಮುದ್ದೆ ಇರುತ್ತೆ. ಈ ಥರ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಇದೊಂದು ರೀಸನ್ಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಬಿಸಿ ಆಗಿ ಸ್ವಲ್ಪ ಬಿಸಿ ಆದರೆ ಕ್ರಿಸ್ಪಿ ಆಗಬೇಕು. ಓಕೆ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮೇಲೆ ಸೀದೋಗಿಬಿಡಬಾರ್ದು, ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ. ತಿರುಗಿಸ್ತಾನೆ ಇರಬೇಕು. ಆಯಿತಾ? ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಗೊಂಡು ಇದೇ ಪಾತ್ರೆ ಅಥವಾ ಇನ್ನೊಂದು ಪಾತ್ರೆ ಒಳಗೆ ಯಾವೆಲ್ಲ ಮಸಾಲ ರೆಡಿ ಮಾಡ್ಕೋಬೇಕು. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಅದೇ ಒಗ್ಗರಣೆ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಹಾಗೂ ಹೆಲ್ದಿ ಆಗಿರುತ್ತೆ. ಓಕೆ, ಈಗೇನೇನು ಬಿಡಪ್ಪ, ಬರೀ ಅದೇ ಪುಟಾಣಿ ಹಾಕಿ, ಶೇಂಗಾ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಮಾಡೋದು ಆ ಥರ ಎಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಯಾರು ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಓಕೆನಾ? ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಮಸಾಲ ರೆಡಿ ಮಸಾಲ ಒಂದೊಂದು ಮಸಾಲನೂ ಫ್ರೈ ಮಾಡ್ಕೋಬೇಕು. ಒಂದೊಂದು ಮಸಾಲನೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಗ್ರೈಂಡ್ ಮಾಡೋದೈತೆ ಮಸಾಲನ. ಯಾರು ಜಾಸ್ತಿ ಜನ ವೀಡಿಯೋಸ್ ಅದೇನು ಬಿಡಿ ಕಾಮನ್ ಅಂತ ಹೇಳ್ತಾರೆ, ಆ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಅಷ್ಟೇ ಟೇಸ್ಟಿ ಆಗಿರುತ್ತೆ. ಓಕೆ, ಅವಲಕ್ಕಿ ಫ್ರೈ ಮಾಡಿದ್ದೆಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಫಸ್ಟ್ ಜೀರಿಗೆ ಹಾಕ್ಕೊತೀನಿ. ಓಕೆ, ಫಸ್ಟ್ ಸೋಪ್ ಹಾಕಿಬಿಟ್ಟೇನೆ. ನೆಕ್ಸ್ಟ್ ಇವಾಗ ಜೀರಿಗೆ ಹಾಕೊಂಡು, ನೆಕ್ಸ್ಟ್ ಮೆಣಸಿನಕಾಳು ಹಾಕೊಂಡು, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ, ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ. ಕ್ವಾಂಟಿಟಿ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಹಾಕೋದು ಮಸಾಲ. ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ ನಂತರ ಇವಾಗ ಇದರಲ್ಲಿ ಸ್ವಲ್ಪ ಪುಟಾಣಿ ಹಾಕೋಣ. ಪುಟಾಣಿ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು. ಓಕೆ, ಪುಟಾಣಿ ಕಾಳು ಹಾಕಿ ಫ್ರೈ ಮಾಡಿ ಇವಾಗ
ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು. ಹುರಿದಿರುವಂಥ ಮಸಾಲದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಾದರೂ ಹಾಕೋಬೋದು ಅಥವಾ ಒಗ್ಗರಣೆ ಕೊಡ್ತೀವಲ್ಲ ಅವಾಗಾದರೂ ಹಾಕೋಬೋದು. ಓಕೆ, ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ ರುಬ್ಕೊಳ್ಳೋಣ. ತರಿಯಾಗಿ ಪುಡಿ ಮಾಡ್ಕೋಬೇಕು. ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾಯಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊತಾನೆ. ಸ್ವಲ್ಪ ಸಾಸಿವೆ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗೋರು ಕಹಿ ಇರುತ್ತೆ ಅದು, ಹಾಗಾಗಿ ಚಟಪಟ ಅಂತ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದರೆ ಚೆನ್ನಾಗಿ. ಆಮೇಲೆ ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಜೀರಿಗೆ ಹಾಕೋ ನಂತರ ಅದೆರಡು ಸ್ವಲ್ಪ ಸುಡಲಿ. ನೆಕ್ಸ್ಟ್ ಅದೆರಡು ಸ್ವಲ್ಪ ಬಿಸಿ ಆಗ್ತಿರ್ಬೇಕಾದ್ರೆ ಇವಾಗ ನೀವು ಬೆಳ್ಳುಳ್ಳಿ ತಿಂತೀರಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಬೇಡ, ಸ್ಕಿಪ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಶೇಂಗಾ ಕಾಳು ಹಾಕೋದು. ನೆಕ್ಸ್ಟ್ ಸ್ವಲ್ಪ ಬೇಳೆ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಓಕೆ, ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡ ನಂತರ ನೆಕ್ಸ್ಟ್ ಇವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಾಗೆ ಬಿಟ್ಟು ಸೀದೋಗ್ತೈತಿ. ಓಕೆ, ಟರ್ನ್ ಮಾಡ್ಕೊತಾ ಇರಬೇಕು. ಇವಾಗ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನೆಕ್ಸ್ಟ್ ಚೂರು ಅರಿಶಿನ ಪುಡಿ, ಆಮೇಲೆ ಇದು ಹುರಿದು ಪುಡಿ ಮಾಡಿರ್ತೀವಲ್ಲ ಮಸಾಲ, ಅದು ಹಾಕ್ಕೊತೀನಿ. ಓಕೆ, ಹುರಿದು ಪುಡಿ ಮಾಡಿರೋ ಮಸಾಲ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಇದು ಮಸಾಲ ರುಬ್ಬೇಕಾದ್ರೆ ಪೌಡ್ರ್ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡಾಗಿದೆ, ಹಾಗಾಗಿ. ನೆಕ್ಸ್ಟ್ ಇವಾಗ ಉಳಿದಿರೋ ಎಲ್ಲ ಅವಲಕ್ಕಿನೂ ಹಾಕ್ಕೊಳ್ಬೇಕು. ಓಕೆ, ಎಷ್ಟು ಅವಲಕ್ಕಿ ನೀವು ಮಾಡ್ತೀರ ಆ ಎಲ್ಲ ಅವಲಕ್ಕಿನೂ ಹಾಕ್ಕೋಬೇಕು. ಹಾಕ್ಕೊಂಡಾಯ್ತಾ, ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಎಲ್ಲ ಮಸಾಲ ಹೊಂದ್ಕೊಂಡಂಗೆ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ. ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ಆಗ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೇಮ್ ರೀತಿ ಮಾಡಿ, ಸೇಮ್ ಪ್ರೊಸೀಜರ್ ಮಾಡಿ ಬೇಜಾರಾಗಿದ್ದರೆ ಇದನ್ನು ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಆಯಿತಾ. ಇನ್ನೊಂದು ಸ್ವಲ್ಪ ಎಣ್ಣೆ ರಿಕ್ವೈರ್ ಇದೆ ಅಂದರೆ ಏನೇನೋ ಹಾಕೋಬೋದು. ಸೊ ಜಾಸ್ತಿ ಸಮ್ಮರ್ ಇರೋದ್ರಿಂದ ಆಯಿಲ್ ಜಾಸ್ತಿ ಬೇಡ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಓಕೆ, ಆಯಿತಾ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟಾಗಿದೆ. ಓಕೆ, ಅವಲಕ್ಕಿ ರೆಡಿ. ಮಸಾಲ ಪುಡಿ ಹುರಿದು ಮಾಡಿರುವಂಥ ಅವಲಕ್ಕಿ ಇದು. ಓಕೆ, ಈಗ ಮಳೆ ಒಂದು ಬಂದ್ರೂ ಸಾಯಂಕಾಲ ಈವ್ನಿಂಗ್ ತಿನ್ನೋಕ್ಕೂ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಮಳೆಯಾಗೂ. ಓಕೆ.